ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನಿತ್ಯ ನಿನ್ನನು ನೆನೆಯುತ್ತ ನಾನು ಬಾಳಲಿ ಧನ್ಯತೆ ಪಡೆದಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಮನಶುದ್ಧಿ ಅನ್ನುವಂತಹ ಶಬ್ದ ಎಲ್ಲರೂ ಸಾಮಾನ್ಯ ಕೇಳಿರ್ತಾರೆ. ಮನಸ್ಸನ್ನು ಶುದ್ಧಿಗೊಳಿಸಬೇಕು. ಇನ್ನೂ ಒಂದು ಶಬ್ದ ಇದೆ, ಸಾಮಾನ್ಯವಾಗಿ ಹೆಚ್ಚು ಜನರು ಕೇಳಲಾರದ್ದು. ಅದೇನು ಅಂದ್ರೆ ಪ್ರಾಣಶುದ್ಧಿ. ಇದು ಶರಣರ ವಚನಗಳಲ್ಲಿ ಅನೇಕ ಬಾರಿ ಪ್ರಸ್ತಾಪ ಆಗತ್ತೆ. ಮನಶುದ್ಧಿ, ಭಾವಶುದ್ಧಿ, ಇದು ಬೇರೆ ಬೇರೆ ಸಾಹಿತ್ಯದಲ್ಲೂ ಬರುತ್ತೆ. ಕಾಯಶುದ್ಧಿ, ಪ್ರಾಣಶುದ್ಧಿ, ಇವುಗಳನ್ನ ಕಾಯಶುದ್ಧಿನೂ ಹೇಳ್ತಾರೆ. ಕಾಯ ಶುಚಿ ಶುದ್ಧಿ. ಆದ್ರೆ ಪ್ರಾಣಶುದ್ಧಿ ಅಂದ್ರೇನು ಮತ್ತು ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಂದ್ರೆ ಏನು? ಪ್ರಾಣಕ್ಕೂ ಕೂಡ ತರಬೇತಿ ಬೇಕು ಅನ್ನುವಂತಹದ್ದು ಅರವಿಂದರ ಯೋಗ ಶಾಸ್ತ್ರದಲ್ಲಿ ಮಾತ್ರ ಹೆಚ್ಚು ಪ್ರಸ್ತಾಪ ಆಗುತ್ತೆ. ಪೂರ್ಣ ಯೋಗದಲ್ಲಿ ಪ್ರಾಣಶಕ್ತಿ ಶುದ್ಧಿ ಆದ್ರೆ ಮನಸ್ಸು ಕಂಟ್ರೋಲ್ ಆಗೋದು, ನಿಯಂತ್ರಣ ಆಗೋದು ಸುಲಭ. ಪ್ರಾಣಶಕ್ತಿಯ ನಿಯಂತ್ರಣವನ್ನು ಕಲಿಯಲಾರದೆ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡಕ್ ಹೋದ್ರೆ, ಮನಸ್ಸನ್ನ ಏಕಾಗ್ರಗೊಳಿಸಕ್ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಪತಂಜಲಿ ಋಷಿಗಳು ಇದನ್ನ ಪ್ರಾಣಾಯಾಮ ಅನ್ನುವ ಶಬ್ದದಿಂದ ಗುರುತು ಮಾಡ್ತಾರೆ. ಅದಕ್ಕೆ ಅವರು ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ ಮೊದಲು ಯಮ ನಿಯಮಗಳ ಮೂಲಕ, ಆಸನದ ಮೂಲಕ ಶರೀರ ಮನಸ್ಸು ಎಲ್ಲವನ್ನೂ ಗಟ್ಟಿಗೊಳಿಸ್ತಾರೆ. ಯಮ ನಿಯಮ ಆಸನ ಆದ್ಮೇಲೆ ಮುಂದೇನು ಬರುತ್ತೆ? ಪ್ರಾಣಾಯಾಮ ಬರುತ್ತೆ. ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮಗಳಾದ್ಮೇಲೆ ಪ್ರಾಣಾಯಾಮ. ಪ್ರಾಣಾಯಾಮ ಅಥವಾ ಪ್ರಾಣಶುದ್ಧಿ ಅಂದ್ರೆ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬಹಳ ಜನರಿಗೆ ಅರ್ಥ ಆಗಲ್ಲ ಇದು ಅಷ್ಟು ಸುಲಭವಾಗಿ. ನಾವು ಮೊನ್ನೆ ಪಾದಯಾತ್ರೆ ಮಾಡಿದ್ವಲ್ಲ, ಉಡುಪಿ ಪಾದಯಾತ್ರೆ ಮಾಡುವಾಗ 2 ಸಣ್ಣ ಹುಡುಗರು ಅಥವಾ 3-4 ಜನ ಸಣ್ಣ ಹುಡುಗರು ನಡೆದ್ರು. ಅದರಲ್ಲಿ ಒಬ್ಬ ಅಂತೂ ಸ್ವಲ್ಪನೂ ಟ್ರ್ಯಾಕ್ಟರ್ ಹತ್ತಲಿಲ್ಲ, ವಾಹನ ಏರ್ಲಿಲ್ಲ. ಅವನಿಗೆ ವಯಸ್ಸು ಏನ್ ಬಹಳ ಅಲ್ಲ, ಒಂದು 7ನೇ ಕ್ಲಾಸಿಗೆ ಬಂದಿದ್ದಾನೆ ಅಂದ್ರೆ 12 ವರ್ಷ 11 ವರ್ಷ ತುಂಬಿ 12 ವರ್ಷಕ್ಕೆ ಬಿದ್ದಿರ್ಬೋದು. ತೆಳ್ಳಗಿದ್ದಾನೆ, 32 kg ಇದ್ದಾನೆ ಅಷ್ಟೇ ಅವನು. ಮತ್ ನಮ್ ಜೊತೆಗೆ ಎದ್ದಾಡ್ತಿದ್ದ. ಇದು ಬಹಳ ವಿಚಿತ್ರ. ಮಕ್ಕಳಿಗೆ ಸಾಮಾನ್ಯ ನಿದ್ದೆ ಜಾಸ್ತಿ ಇರ್ತದೆ. ಮಕ್ಕಳು ಬಿಡಿ, ದೊಡ್ಡವ್ರ ನೆಪ್ಸೋದ್ ಕಷ್ಟ. ಅವನು 2:30 ಗಂಟೆಗೆ ಎಲ್ಲರ ಜೊತೆ ಎದ್ದು, ಅವತ್ ಮೊದಲನೇ ದಿನ ಅಂತೂ 2 ಗಂಟೆಗೆ ಬಿಟ್ವಲ್ಲ ಇಲ್ಲಿಂದ. ಅವತ್ತೂ ಅವನು ಬೇಗನೆ ಎದ್ದಿದ್ದ. ಅಥವಾ ಅಂದ್ರೆ ಹಠ ಮಾಡೋದಾಗ್ಲಿ, ಅಥವಾ ಕೆಲವು ಮಕ್ಕಳು ಎದ್ದಾಳ್ತೀವಿ ಅಂತ ಎದ್ದಾಳಂಗೆ, ದೊಡ್ಡವರೇ ಹಂಗ್ ಮಾಡ್ತಿರ್ತಾನೆ. ಎದ್ದಾಳ್ತೀವಿ ಅಂತ ಅನ್ನೋದು ಮತ್ತೆ ಎದ್ದಾಳಂಗೆ ಇಲ್ಲ, ಆ ರೀತಿ ಮಾಡ. ಈ ಹುಡುಗ ಅದೇನು ಮಾಡ್ಲಿಲ್ಲ, ಎದ್ದ, ನಮ್ ಜೊತೆಗೆ ನಡೀತಿದ್ದ. ಕಾಲ್ ನೋವು ಅಂತ ಆಗ್ಲಿ, ಅವನಿಗೆ ವಿಚಿತ್ರ ಅಂದ್ರೆ ಅವನಿಗೆ ಗುಳ್ಳೆನೂ ಆಗ್ಲಿಲ್ಲ. ನಮಗೆಲ್ಲ ಸ್ವಲ್ಪ ಗುಳ್ಳೆಗಳಾದವು, ನಾವು ಏನೇನೋ ಸಾಹಸ ಮಾಡ್ತಿದ್ವಿ.
ಆದ್ರೆ ಅವನು ಸಹಜವಾಗಿ ನಡೀತಿದ್ದ. ಒಂದೊಂದ್ಸರಿ ಯಾವಾಗ್ಲೂ ಆಯಾಸ ಆಗ್ತಿತ್ತು ಅವನು, ನಮ್ ಜೊತೆ ಕೂತ್ಕೊಳ್ತಿದ್ದ ಅಥವಾ ಕೂತ್ಕೊಳ್ಳೋಣ ಅಂತ ಹೇಳ್ತಿದ್ದ. ಅಲ್ಲಿ ಏನು ಸೇತುವೆಗಳು ಅಥವಾ ಕಟ್ಟೆಗಳು ಬಂದಾಗ ಕೂತ್ಕೊಳ್ಳೋಣ ಅಂತ ಹೇಳ್ತಿದ್ದ, ಕೂತ್ಕೊಂತಿದ್ವಿ, ರೆಸ್ಟ್ ತಗೊಳ್ತಿದ್ವಿ, ಮುಂದಕ್ಕೆ ಹೋಗ್ತಿದ್ವಿ. ಈಗ ವಿಚಾರ ಮಾಡೋಣ ನಾವು, ಅವನು ದೊಡ್ಡವ್ರಿಗಿಂತ ಕಡಿಮೆ ಊಟ ಮಾಡ್ತಾನೆ, ತೂಕ ಕಡಿಮೆ ಇದೆ, ಫ್ಯಾಟ್ ಇಲ್ಲ ಅವನು, ಕೊಲೆಸ್ಟ್ರಾಲ್, ಫ್ಯಾಟ್, ಏನೇನೋ ಸಮಸ್ಯೆಗಳಿದೆ, ಇನ್ನು ಶಬ್ದಗಳೆಲ್ಲ ಹೇಳ್ತಿರಲ್ಲ, ಅದ್ಯಾವುದೂ ಇಲ್ಲ ಅವನು, ಇರೋದೇ 30-32 kg ಇದ್ದಾನೆ. ಹಾಗಾದ್ರೆ ಅವನಿಗೆ ಶಕ್ತಿ ಹೆಂಗ್ ಬಂತು? 70 kg ಇರೋರು, 80 kg ಇರೋರು ಓದಾಡ್ತಿದ್ರು. ಕೆಲವರಿಗೆ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ, ಅವರು ಅಷ್ಟೇ ಶಾರೀರಿಕವಾಗಿ ತೆಳಗೆ ಇರ್ಬೋದು. ನಮ್ಮಲ್ಲಿ ಒಬ್ರು ಬಂದಿದ್ದಾರೆ, ಸಿದ್ದಪ್ಪನವ್ರು ಅಂತ ಬಂದಿದ್ದಾರೆ, ನಿಮಗೆಲ್ಲ ಪರಿಚಯ ಆಗ್ತಾರೆ, ಆಗಿರ್ಬೇಕು ಕೆಲವರಿಗೆಲ್ಲ. ಅವರು ಉಪಕುಲಪತಿಗಳಿದ್ದಂತ, ತೆಳ್ಳಗಿದ್ದಾರೆ. ಈಗ ಅವ್ರಿಗೆ 80 ವರ್ಷ ಇರ್ಬೋದು. ಇಂಥದ್ರಲ್ಲಿ ಅವ್ರಿಗೆ ಈಗಲೂ ಆ ನೆನಪಿನ ಶಕ್ತಿ, ಅವ್ರ ಉತ್ಸಾಹ, ಅದು ಕೆಲವ್ರಿಗೆ ಹಾಗೆ ಇನ್ ಕೆಲವರಿಗೆ 35 ವರ್ಷಕ್ಕೇನೆ ಲಕ್ವ ಹೊಡೆದಿದೆ ಅಥವಾ ಪ್ಯಾರಲಿಸಿಸ್ ಆಗಿದೆ ಅಂತ ಹೇಳ್ತಾರೆ. ನೋಡಕ್ ದಪ್ಪ ಉದ್ದುದ್ದ ಇರ್ತಾರೆ, ಕೆಲಸ ಮಾಡಕ್ಕಾಗಲ್ಲ. ಯಾಕೆ ಹೇಗೆ? ಇದೆಲ್ಲ ಪ್ರಾಣಶಕ್ತಿಯ ಕೆಲಸ. ಆಮೇಲೆ ಹಂಗಂತ ಆ ಕಾಯಿಲೆ ಆದವ್ರಿಗೆ, ದಪ್ಪ ಉದ್ದುದ್ದ ಇದ್ದವ್ರಿಗೆ ಮನ್ಸಿಲ್ಲ ಅಂತಲ್ಲ, ಆಸೆ ಇದೆ, ಕೆಲಸ ಮಾಡ್ಬೇಕಂತ ಆಸೆ ಇದೆ, ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಆಸೆ ಇದೆ. ಕೆಲವರು ದುಃಖ ಪಡ್ತಿರ್ತಾರೆ, ನಾವೇನು ಸಾಧನೆ ಮಾಡ್ಲಿಲ್ವಲ್ಲ ಅಂತ ದುಃಖ ಪಡ್ತಿರ್ತಾರೆ. ಮನಸ್ಸಿದೆ, ಆದರೆ ದೇಹ ಕೋಆಪರೇಟ್ ಮಾಡ್ತಾ ಇಲ್ಲ, ದೇಹ ಸಹಕರಿಸ್ತಾ ಇಲ್ಲ, ಶಕ್ತಿ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಪ್ರಾಣಶಕ್ತಿ. ಪ್ರಾಣಶಕ್ತಿ ನಿಯಂತ್ರಣಗೊಳ್ಳೋದು ಯಾವುದ್ರ ಮೇಲೆ? ಕರ್ಮದ ಮೇಲೆ. ಕರ್ಮ ಅನ್ನುವಂಥದ್ದೊಂದಿದೆ. ಬೇರೆಯವರು ಒಪ್ಲಿ ಬಿಡ್ಲಿ, ಕರ್ಮ ಅನ್ನೋದಕ್ಕೆ ಬೇಕಾದ್ರೆ ಇನ್ನೂ ಕೆಲವು ಬೇರೆ ಬೇರೆ ಹೆಸರುಗಳನ್ನು ಹೇಳ್ಬೋದು. ನಿಯಮ, ನಿಯತಿ, ವಿಧಿ. ವಿಧಿ ಅಂದ ಕೂಡಲೇ ಕೆಟ್ಟದ್ದಂತಾನೆ ಹೋಗ್ಬಿಡ್ತೀರಿ. ವಿಧಿ ಅಂದ್ರೆ ಕೆಟ್ಟದ್ದು ಅಂತಲ್ಲ. ಈಗ ಆರ್ಟಿಕಲ್ ಅಂತ ಹೇಳ್ತಾರೆ ಸಂವಿಧಾನದಲ್ಲಿ, 370 ಆರ್ಟಿಕಲ್ ರದ್ದು ಮಾಡಬೇಕು, 370ನೇ ವಿಧಿ. ವಿಧಿ ಅಂದ್ರೆ ನಿಯಮ ಅಂತ ಅರ್ಥ. ಆ ನಿಯಮ ಅಂದ್ರೆ ಏನರ್ಥ ಅನ್ನೋದಂದ್ರೆ ಯಾರಿಗೂ ಬಿಡೋದಲ್ಲ, ಅದು ಎಲ್ರಿಗೂ ಸಮಾನ. ಬಡವ, ಶ್ರೀಮಂತ, ಆಮೇಲಿಂದ ಹೆಣ್ಣು, ಗಂಡು, ವಿದ್ಯಾವಂತ, ಅವಿದ್ಯಾವಂತ, ಎಲ್ಲರಿಗೂ ಸಮನಾಗಿ ಅನ್ವಯ ಆಗ್ತಕ್ಕಂಥದ್ದು ಅದು ವಿಧಿ. ಆ ವಿಧಿ ಎನ್ನುವಂತಹದ್ದು ಏನು ಅಲ್ಲ, ಅಥವಾ ಕರ್ಮ, ವಿಧಿ, ಹಣೆ ಬರಹ ಅಂತೆಲ್ಲ ಹೇಳ್ತೀವಲ್ಲ, ಅದು ಯಾವುದೋ ಈಗ ದೇವ್ರ ಜಪ ಮಾಡೋನು, ಬಹಳ ಜಪ ಮಾಡೋನು, ಪೂಜೆ ಮಾಡ್ತಕ್ಕಂಥವನು, ಅವನ ವಿಧಿ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನಿಲ್ಲ. ಅವನ್ ದೇವ್ರ ಹತ್ರನೇ ಇರ್ಬೋದು, ಅವನ್ ಇನ್ನೂ ಕನಿಷ್ಠವಾಗಿ ಬದುಕ್ಬೋದು, ರೋಗಗಳು ಜಾಸ್ತಿ ಇರ್ಬೋದು, ಆತರ ಆಗ್ಬೋದು. ಯಾಕೆ? ಅವನ ವಿಧಿ ಬೇರೆ ಇದೆ. ಇನ್ನೊಬ್ಬ ದೇವ್ರನ್ನ ಒಪ್ಪದೇನೂ ಇರ್ಬೋದು, ಎಷ್ಟೋ ಸಾರಿ ದೇವ್ರನ್ನ ಒಪ್ಪದೇನೂ ಇರ್ಬೋದು, ಅವನು ನಾಸ್ತಿಕನಾಗಿರೂ ಇರ್ಬೋದು. ಆದ್ರೆ ಅತ್ಯಂತ ಶಾಂತ, ಸಮಾಧಾನಿ, ಜೊತೆಗೆ ಏಕಾಗ್ರ ಚಿತ್ತ, ದೃಢ ಚಿತ್ತ, ಈ ಥರನೂ ಇರ್ಬೋದು. ಅದಕ್ಕೆ ದೇವರ ನಿಯಮಗಳನ್ನ ನಾವು ಯಾವುದೋ ಒಂದು ಪ್ರಕಾರ ಅನ್ವಯ ಮಾಡ್ಲಿಕ್ಕೆ ಆಗಲ್ಲ. ಅದೇ ನಿಯಮ, ವಿಧಿ, ನಿಯತಿ ಇದೆಲ್ಲ ಹೇಳ್ತಕ್ಕಂಥ. ಹಾಗಾದ್ರೆ ಇದನ್ನ ನಾವು ಪರಿವರ್ತನೆ ಮಾಡ್ಕೊಳಕ್ ಸಾಧ್ಯ ಇದೆಯಾ? ಹೌದು. ಅದಕ್ಕೆ ಅರವಿಂದ ಮಹರ್ಷಿಗಳು ತಮ್ಮ ಶಿಕ್ಷಣದಲ್ಲಿ 5 ರೀತಿಯ ಶಿಕ್ಷಣ ಹೇಳ್ತಾರೆ. ಎಲ್ಲರೂ ಸಾಮಾನ್ಯವಾಗಿ 3 ರೀತಿಯ ಶಿಕ್ಷಣ ಹೇಳ್ತಾರೆ. ಮಹರ್ಷಿ ಅರವಿಂದರು 5 ರೀತಿಯ ಶಿಕ್ಷಣವನ್ನು ಹೇಳ್ತಾರೆ. 3 ರೀತಿಯ ಶಿಕ್ಷಣ ಯಾವುದು ಅಂದ್ರೆ ದೈಹಿಕ ಶಿಕ್ಷಣ, ಮಾನಸಿಕ ಶಿಕ್ಷಣ, ಬೌದ್ಧಿಕ ಶಿಕ್ಷಣ. ದೈಹಿಕವಾಗಿ ಅವನು ಈಗ ನೀನು ಶಾಲೆಗಳಲ್ಲಿ ಫಿಸಿಕಲ್ ಎಕ್ಸರ್ಸೈಸ್ ಅಂತ ಅಳವಡಿಸಿದಾರಲ್ಲ, ಅದು ದೈಹಿಕ ಶಿಕ್ಷಣ.
ಇನ್ನು ಮಾನಸಿಕ ಶಿಕ್ಷಣ ಅಂದ್ರೆ ಮನಸ್ಸು ಅಥವಾ ಬೌದ್ಧಿಕ ಶಿಕ್ಷಣ, ಭಾವನಾತ್ಮಕ ಶಿಕ್ಷಣ ಅಂತ ಹೇಳ್ತಾರೆ. ಮಾನಸಿಕ ಬೌದ್ಧಿಕ ಒಂದರಲ್ಲೇ ಸೇರಿಸ್ಬಿಡ್ತಾರೆ. ಭಾವನಾತ್ಮಕ ಶಿಕ್ಷಣ, ಭಾವನಾತ್ಮಕ ಭಾವನೆಗಳನ್ನ ಶಿಕ್ಷಣ ಕೊಡೋದು ಹೇಗೆ? ಅದರಲ್ಲಿ ತ್ಯಾಗ, ವೈರಾಗ್ಯ, ಗೊತ್ತಾಯ್ತಲ್ವಾ, ವಿಶಾಲ ಮನೋಭಾವನೆ, ಇದೆಲ್ಲ ಭಾವದಲ್ಲಿ ಬರ್ತದೆ. ಅರವಿಂದರು ಇನ್ನೆರಡು ಎಕ್ಸ್ಟ್ರಾ ಹೇಳೋದು ಯಾವುದಂದ್ರೆ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಪ್ರಾಣಿಕ ಅಂತ ಬಳಸ್ತಾರೆ. ವೈಟಲ್ ಎಜುಕೇಶನ್ ಅಂತ ಹೇಳ್ತಾರೆ. ವೈಟಲ್ ಎಜುಕೇಶನ್ ಅಂದ್ರೆ ಏನಾಗಂದ್ರೆ ಅದು ಪ್ರಾಣಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು. ಈಗ ಅದು ಸಣ್ಣ ಹುಡುಗ, ಅವನು ಅಷ್ಟು ನಡಿಲಿಕ್ಕೆ ಸಾಧ್ಯ ಆಗಿದ್ದು ಯಾಕೆ ಅಂತಂದ್ರೆ ಅವನ ಪ್ರಾಣಶಕ್ತಿ ತುಂಬಾ ಚೆನ್ನಾಗಿದೆ. ಹಾಗೆ ದೊಡ್ಡವ್ರಿಗೆ ಯಾಕೆ ಕಷ್ಟ ಆಗುತ್ತೆ ಅಂದ್ರೆ ಅವ್ರ ಪ್ರಾಣಶಕ್ತಿ ಚೆನ್ನಾಗಿಲ್ಲ. ಪ್ರಾಣದಲ್ಲೂ ಕೂಡ ದಶವಾಯುಗಳು ಅಂತ ಕರೀತಾರೆ. ಅಂದ್ರೆ ಏನು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನೋದಲ್ಲದೆ ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ ಅನ್ನುವಂಥ ಇನ್ನ 5 ಪ್ರಾಣಗಳ ಹೆಸರಿಟ್ಟಿದ್ದಾರೆ. ಉಪಪ್ರಾಣಗಳು ಅಂತ ಕರೀತಾರೆ. ಇವಕ್ಕೆಲ್ಲ ಸಂಸ್ಕಾರ ಆಗ್ಬೇಕು, ಇವಕ್ಕೆಲ್ಲ ಶಿಕ್ಷಣ ಆಗ್ಬೇಕು. ಶಿಕ್ಷಣ ಆಗಬೇಕು ಅಂದ್ರೆ ಪ್ರಾಣಾಯಾಮ ಶಿಕ್ಷಣ ಬೇಕು. ಬರೀ ಪ್ರಾಣಾಯಾಮದಿಂದ ಅಷ್ಟೇ ಆಗೋದಿಲ್ಲ. ಆಸನ ಸಿದ್ಧಿ ಇದೆಯಲ್ಲ, ಅದು ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅದಕ್ಕೆ ಧ್ಯಾನ ಮಾಡ್ಬೇಕಾದ್ರೆ ಒಂದು ಆಸನದಲ್ಲಿ ಕೂತ್ಕೊಳ್ಳಿ, ಕತ್ತಲ್ಲಾಡಿಸ್ಬೇಡಿ, ಕೈ ಅಲ್ಲಾಡಿಸ್ಬೇಡಿ ಅಂತ ಹೇಳೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕತ್ತಲ್ಲಾಡಿಸಿದ್ರೆ, ಕೈ ಅಲ್ಲಾಡಿಸಿದ್ರೆ ದೇವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ, ಅಥವಾ ಜಪ ಮಾಡದೇ ಇದ್ರೆ ದೇವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ, ಪೂಜೆ ಮಾಡದಿದ್ರೆ ದೇವ್ರಿಗೆ ಸಿಟ್ಟು ಬರುತ್ತೆ. ಅವೆಲ್ಲ ನೀವು ಮಾಡಿದ ದೇವರುಗಳು. ಪರಮಾತ್ಮ ವಿಶ್ವ ನಿಯಾಮಕ ಅಥವಾ ವಿಶ್ವ ಅಂತರ್ಯಾಮಿ ಮಹಾಲಿಂಗ ಅಂತ ಏನ್ ಶರಣರು ಕರೀತಾರೆ, ಅಲ್ಲಿ ಸಿಟ್ಟು, ದ್ವೇಷ ಯಾವ ಭಾವನೆ ಯಾವುದೂ ಇಲ್ಲ ಅವನ ಹತ್ರ. ಹಾಗಾದ್ರೆ ತರಬೇತಿಯಿಂದ ಶಕ್ತಿ ಹೆಚ್ಚಾಕೊಂತ ಹೋಗ್ಬೋದು. ಆ ತರಬೇತಿ ಕೊಡ್ತಕ್ಕಂಥ ಗುರು ಅವನು ತಾನು ಏನ ಸಿದ್ಧಿ ಮಾಡ್ಕೊಂಡಿರ್ತಾನೋ ಆ ಪ್ರಕಾರವಾಗಿ ನಿಮಗೆ ತರಬೇತಿ ಕೊಡ್ತಾ ಹೋಗ್ತಾನೆ. ಯಾರೋ ಒಬ್ಬ ಪೂಜೆ ಮಾಡಕ್ ಹೇಳ್ಬೋದು, ಒಬ್ಬ ಗುರು ಪೂಜೆ ಮಾಡಕ್ ಹೇಳ್ಬೋದು, ಲಕ್ಷ ಜಪ ಮಾಡಕ್ ಹೇಳ್ಬೋದು, ಪ್ರತಿನಿತ್ಯ ಧ್ಯಾನ ಮಾಡ್ಲಿಕ್ಕೆ ಹೇಳ್ಬೋದು, ಮತ್ತೊಬ್ಬ ದಾನ ಮಾಡ್ಲಿಕ್ಕೆ ಹೇಳ್ಬೋದು, ಇನ್ನೊಬ್ಬ ವ್ಯಾಯಾಮ ಮಾಡು, ಚೆನ್ನಾಗಿ ವಾಕಿಂಗ್, ಪದಯಾತ್ರೆ ಮಾಡು, ದೇಶ ಸುತ್ತವರು, ಭಾರತವನ್ನೇ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪಾದಯಾತ್ರೆ ಮಾಡೋರು, ಏನೂ ಇಲ್ಲದೆ. ಇವೆಲ್ಲ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಮತ್ತು ಪ್ರಾಣಿಕ, ಭಾವನಾತ್ಮಕ ಈ ಎಲ್ಲಾ ಶಕ್ತಿಗಳನ್ನ ವಿಸ್ತರಣೆಗೊಳಿಸೋದು, ಜೊತೆಗೆ ಶುದ್ಧೀಕರಣಗೊಳಿಸೋದು. ಈಗ ಪ್ರಾಣಶಕ್ತಿಯಲ್ಲಿ ಏನಾಗಿರುತ್ತೆ, ಅಪಾನ ವಾಯು ಜಾಸ್ತಿ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಅದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಕೆಟ್ಟ ವಾಯು. ಅದು ನಿಮ್ಮಲ್ಲಿ ಕೆಟ್ಟ ಪದಾರ್ಥಗಳು ಉಳಿದು ಗ್ಯಾಸ್ ಆಗಿ ಅದೇ ಅಪಾನ ವಾಯು. ಅವಾಗ ಅವ್ರಿಗೆ ಶಕ್ತಿ ಕಡಿಮೆ ಆಗುತ್ತೆ. ಈ ಹುಡುಗರಲ್ಲಿ ಯಾಕೆ ಶಕ್ತಿ ಚೆನ್ನಾಗಿದೆ ಅಂದ್ರೆ ಆಹಾರ ಎಷ್ಟು ಬೇಕೋ ಅಷ್ಟೇ ತಿಂತವೆ. ಆ ತಿಂದಿದ್ದೆಲ್ಲ ಪೂರ್ಣ ಜೀರ್ಣ ಆಗತ್ತೆ. ಆ ಪ್ರಾಣಶಕ್ತಿಯ ಕನ್ವರ್ಟ್ ಆಗ್ತದೆ, ಪರಿವರ್ತನೆ ಆಗುತ್ತೆ. ಅದಕ್ಕೆ ಇಲ್ಲಿ ನಿಮಗೆ ಉಪವಾಸ ಮಾಡಿಸುವಂಥದ್ದು, ಯೋಗ ಮಾಡಿಸುವಂಥದ್ದು, ಧ್ಯಾನ ಮಾಡಿಸುವಂಥದ್ದು, ಇವೆಲ್ಲವೂ ಕೂಡ ಈ 5 ಶಕ್ತಿಗಳನ್ನ ವಿಸ್ತರಣೆಗೊಳಿಸೋದು. ದೈಹಿಕ ಶಕ್ತಿ, ಪ್ರಾಣಶಕ್ತಿ, ಮಾನಸಿಕ ಶಕ್ತಿ ಮತ್ತು ಭಾವನಾ ಶಕ್ತಿ ಅಂದ್ರೆ ಭಕ್ತಿ ಭಾವ. ಈ 5 ಶಕ್ತಿಗಳನ್ನ ವಿಸ್ತರಣೆಗೊಳಿಸ್ತಕ್ಕಂಥದ್ದು. ಮಾನಸಿಕ ಶಕ್ತಿ ಅಂತಂದ್ರೆ ಅಲ್ಲಿ ಬೌದ್ಧಿಕ ಶಕ್ತಿ ಕೂಡ ಸೇರಿಸ್ತದೆ. ಬೌದ್ಧಿಕನ್ನು ಸೇರಿಸ್ಕೋಬೇಕು. ಬುದ್ಧಿಶಕ್ತಿ, ಮನಸ್ಸಿನ ಶಕ್ತಿ ಬೇರೆ, ಬುದ್ಧಿಶಕ್ತಿ ಬೇರೆ. ಅವೆರಡು ವಿಭಾಗ ಮಾಡಕ್ ಆಗಲ್ಲ, ಕಷ್ಟ ಸ್ವಲ್ಪ. ಆದ್ರೆ ಧ್ಯಾನ ಮಾಡ್ತಾ ನಿಮ್ಗೆ ಅರ್ಥ ಆಗ್ತಾ ಮನಸ್ಸಿನ ಕೆಲಸ ಏನು,
ಬುದ್ಧಿಯ ಕೆಲಸ ಏನಂತ ವಿಭಾಗ ಗೊತ್ತಾಗತ್ತೆ. ಇದ್ರ ಬಗ್ಗೆ ವಿಸ್ತೃತವಾದಂತಹ ತಿಳುವಳಿಕೆಯನ್ನ 9:30 ಕ್ಲಾಸಲ್ಲಿ ತಿಳ್ಕೊಬೋದು. ನೀವು ಚರ್ಚೆ ಮಾಡಿ 9:30 ಕ್ಲಾಸಿಗೆ ಬನ್ನಿ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕ್ಲಾಸಿಗೆ ಬರಬೇಕು. ಯಾರಿಗೆ ತುಂಬಾ ಕಷ್ಟ ಆಗುತ್ತೋ ನಡೆಯೋದು ಅವ್ರಷ್ಟು ಬಿಟ್ರೆ, ಮೇಲ್ಗಡೆ ಇರೋದಕ್ಕೆ ತುಂಬಾ ಕಷ್ಟ ಇದ್ದವ್ರಿದ್ರೆ ಅವ್ರು ಬೇಡ. ಬಾಕಿಯವರೆಲ್ಲರೂ 9:30 10:30 ಮತ್ತೆ ಸಂಜೆ 4:15 5:30 ಈ 2 ತರಗತಿಯನ್ನ ಅಟೆಂಡ್ ಮಾಡಬೇಕು. ಅದು ಕೂಡ ಔಷಧಿನೇ. ಏನ್ ಮಾಡ್ಬೇಕ್ರಿ ಅಂತ ಕೇಳ್ತಿರ್ತಿರಲ್ಲ, ಡಾಕ್ಟರ್ ತರ ಒಂದ್ಸಾರಿ ಔಷಧಿ ಮಾತ್ರ ಕೊಟ್ಟು ಕಳ್ಸೋದಲ್ಲ ಇದು. ಪ್ರತಿನಿತ್ಯ ನಿಮಗೆ ತರಬೇತಿ ಕೊಡ್ತಕ್ಕಂಥ, ನಿಮ್ಮೊಳಗಿರ್ತಕ್ಕಂಥ ಕೊಳೆಯನ್ನು ತೆಗೆದು ನಿಮ್ಮೊಳಗಿರ್ತಕ್ಕಂಥ ಶಕ್ತಿಯನ್ನ ಜಾಗೃತಿ ಮಾಡುವಂಥದ್ದು. ಅದಕ್ಕೆ ಮತ್ತೆ 9:30 ಸೇರೋಣ. ಸರ್ವರಿಗೂ ಶರಣು.